ಜನವರಿ 22 ರಾಮ ಮಂದಿರದ ಉದ್ಘಾಟನೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಇಡೀ ದೇಶವೇ ಕಾಯ್ತಾ ಇದೆ. ಹೀಗಾಗಿ ಕೆಲ ದಿನಗಳ ಹಿಂದೆಯಷ್ಟೇ ಆ ದಿನದಂದೇ ಹೆರಿಗೆ ಮಾಡಿಕೊಡಿ ಅಂತ ಉತ್ತರ ಪ್ರದೇಶದ ಗರ್ಭಿಣಿಯರು ಡಿಮಾಂಡ್ ಮಾಡಿದರು. ಇದೀಗ ಅದೇ ರೀತಿ ಬೆಂಗಳೂರಲ್ಲೂ ಕೂಡ ಗರ್ಭಿಣಿಯರು ಆವತ್ತೇ ಹೆರಿಗೆಗೆ ದುಂಬಾಲು ಬಿದ್ದಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಭರದ ಸಿದ್ಧತೆಗಳು ನಡೀತಾ ಇವೆ. ಜನವರಿ 22 ದೇಶದ ಇತಿಹಾಸದ ಪುಟಗಳಲ್ಲಿ ಅಚ್ಚಾಗುವ ದಿನ. ಅಂದೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ, ಅದರಲ್ಲೂ ಬಾಲರಾಮನ ರೂಪವನ್ನ ಪ್ರತಿಷ್ಠಾನ ಮಾಡಲಾಗ್ತಾ ಇದೆ. ಈಗಾಗಲೇ ಮನೆ ಮನೆಗೆ ಅಯೋಧ್ಯೆಯಿಂದ ಅಕ್ಷತೆ ಬಂದು ತಲುಪ್ತಾ ಇದೆ. ಈ ನಡುವೆ ಗರ್ಭಿಣಿ ಮಹಿಳೆಯರು ಈ ದಿನವನ್ನ ತಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿಸಿಕೊಳ್ಳಲು ಪ್ಲಾನ್ ಮಾಡಿದ್ದು ಹೊಸ ಬೇಡಿಕೆ ಇಡ್ತಿದ್ದಾರೆ. ಜನವರಿ 22ರಂದೇ ನಮಗೆ ಹೆರಿಗೆ ಮಾಡಬೇಕು. ವೈದ್ಯರ ಬಳಿ ಅನೇಕ ಗರ್ಭಿಣಿಯರಿಂದ ಮನವಿ. ಜನವರಿ 22ರ ಪುಣ್ಯ ದಿನವೇ ಹೆರಿಗೆ ಆಗಬೇಕು ಅಂತ ಬೆಂಗಳೂರಿನ ಅನೇಕ ಗರ್ಭಿಣಿಯರು ಬೇಡಿಕೆ ಇಡುತ್ತಿದ್ದಾರಂತೆ. ಇಂತಹ ಬೇಡಿಕೆ ಕೆಲ ದಿನಗಳ ಹಿಂದೆಯಷ್ಟೇ ಉತ್ತರ ಪ್ರದೇಶದ ಕಾನ್ಪುರದಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೇಳಿ ಬಂದಿರೋ ಬಗ್ಗೆ ವರದಿಯಾಗಿತ್ತು. ಆದ್ರೆ ಇದೀಗ ನಮ್ಮ ಬೆಂಗಳೂರಿನ ಗರ್ಭಿಣಿಯರು ಅಂದೇ ಹೆರಿಗೆಗೆ ಮನವಿ ಮಾಡ್ತಿದ್ದಾರಂತೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅಂದ್ರೆ ಜನವರಿ 22ರಂದು ಸಿಸೇರಿಯನ್ ಹೆರಿಗೆ ಮಾಡಿಸುವಂತೆ ಹಲವಾರು ಗರ್ಭಿಣಿಯರು ಮನವಿ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸಿಸೇರಿಯನ್ ಮಾಡಿದ್ರೂ ಪರವಾಗಿಲ್ಲ, ಅಂದೇ ನಮಗೆ ಹೆರಿಗೆ ಮಾಡಿಸಿ ಅಂತ ಕೇಳ್ಕೊಳ್ತಿದ್ದಾರಂತೆ. ಜನವರಿ 22ರ ಆಸುಪಾಸಿನಲ್ಲಿ ಹೆರಿಗೆಯ ಸಮಯ ಹೊಂದಿರುವ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಈ ರೀತಿ ಮನವಿ ಮಾಡ್ತಿದ್ದಾರೆ. ಕೆಲ ಗರ್ಭಿಣಿಯರ ಹೆರಿಗೆ ದಿನಾಂಕ ಜನವರಿ 22ರ ಮುಂಚೆ ಅಥವಾ ನಂತರದ ದಿನದಲ್ಲಿತ್ತು. ಆದ್ರೆ ಬಹುಪಾಲು ಗರ್ಭಿಣಿಯರು ತಮಗೆ ಜನವರಿ 22ರಂದೇ ಹೆರಿಗೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ರಾಮನ ಪ್ರತಿಷ್ಠಾಪನೆಯ ದಿನ ಜನವರಿ 22 ಬರ್ತಾ ಇರೋದು ಎಲ್ಲರಿಗೂ ಒಂದು ಸುಸಂಗತಿ ಅಂತ ಹೇಳ್ಬೋದು. ಬಟ್ ಆ ಸಮಯಕ್ಕೇನೆ ಹೆರಿಗೆ ಮಾಡಿಸಿ ಅಂತ ಬರೋರು ಅಲ್ಲೊಬ್ರು ಇಲ್ಲೊಬ್ರು ಬರ್ತಾ ಇದೆ. ಬೆಂಗಳೂರಲ್ಲಿ ಎಸ್ಪೆಷಲಿ UP ಕಡೆ ಅದು ಹೆಚ್ಚಾಗಿ ಕಂಡು ಬರ್ತಿದೆ ಅಂತ ನಾವು ಇವಾಗ ಕೇಳಿ ಬರ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಮದು ತಿಳಿದ ಮಟ್ಟಿಗೆ ನಾನು ಫೋರ್ಟಿಸಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಮಗೂ ಅದು ಆ ಥರ ಯಾರಾದರೂ ಕೇಳಿ ಬರಬಹುದು. ಬಟ್ ಯಾವುದೋ ಒಂದು ಹಬ್ಬದ ಸಮೀಪದಲ್ಲಿ, ಈಗ ಸಂಕ್ರಾಂತಿ ಬರ್ತಾ ಇದೆ ಮೇಡಮ್, ಸಂಕ್ರಾಂತಿ ಸಮೀಪದಲ್ಲಿ ನಮ್ಮದು ಡ್ಯೂ ಡೇಟ್ ಇದೆ, ಡೆಲಿವರಿ ಡೇಟ್ ಅವತ್ತು 16-17 ಇದೆ ಅನ್ಕೊಳ್ಳೋಣ ಜನವರಿ, ಅವಾಗ ಮಾಡ್ಕೊಡ್ತೀರಾ ಅಂತಂದಂತಾರೆ. ನಾರ್ಮಲ್ ಡೆಲಿವರಿ ಆದರೆ ನಾವು ಅವರಿಗೆ ಖಂಡಿತವಾಗ್ಲೂ ಅವರಿಗೆ ನಾವು ಹೌದು ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡೋಕ್ಕಾಗಲ್ಲ. ಸಿಸೇರಿಯನ್ ಏನಾದ್ರು ಇದ್ದು ತಕ್ಷಣವಾಗಿ ಅದನ್ನು ಟೈಮ್ ತಗೊಂಡು ಮಾಡ್ತಾ ಇದ್ರೆ ಆ ದಿನನ ನಾವು ಆದಷ್ಟು ಒಪ್ಕೊಳ್ತೀವಿ. ಅಷ್ಟಕ್ಕೂ ಜನವರಿ 22ಕ್ಕೆ ಯಾಕೆ ಹೆರಿಗೆ ಮಾಡಿಸಬೇಕು ಅನ್ನೋ ಪ್ರಶ್ನೆ ಮೂಡದೇ ಇರಲ್ಲ. ಇದಕ್ಕೆ ಉತ್ತರ ಅವರವರ ನಂಬಿಕೆ, ಅಲ್ಲದೆ ಆ ದಿನ ಅತ್ಯಂತ ಶುಭ ದಿನ ಅನ್ನೋ ಯೋಚನೆ. ಜನವರಿ 22ರಂದು ನಿಜವಾಗಿ ಶ್ರೀರಾಮನು ಅಯೋಧ್ಯೆಗೆ ಬರ್ತಿದ್ದಾನೆ. ಪ್ರಾಣ ಪ್ರತಿಷ್ಠೆಯ ದಿನದಂದು ನಾವು ಮಗುವಿಗೆ ಜನ್ಮ ನೀಡಿದ್ರೆ ಆ ದೇವರು ನಮ್ಮ ಮನೆಗೂ ಬರ್ತಾನೆ ಅನ್ನೋ ನಂಬಿಕೆ ಗರ್ಭಿಣಿಯರಲ್ಲಿದೆಯಂತೆ. ಇಷ್ಟೇ ಅಲ್ಲದೆ ಈ ವಿಶೇಷ ಮತ್ತು ಮಂಗಳಕರ ದಿನದಂದು ಜನಿಸಿದ ಮಗುವು ಭಗವಾನ್ ಶ್ರೀರಾಮನಂತಹ ಗುಣಗಳು ಮತ್ತು ಮೌಲ್ಯಗಳನ್ನ ಹೊಂದಿರುತ್ತೆ ಅನ್ನೋ ಯೋಚನೆ ಹಲವರದ್ದು. ನಮ್ಮ ಜನರಲ್ಲಿ ಏನಾಗಿದೆ, ಒಂದು ಭಾವನಾತ್ಮಕವಾದ ಒಂದು ವಿಷಯ ಇದೆ. ಯಾವುದೇ ಒಂದು ಮಗು ಜನನ ಆಗೋದಕ್ಕೆ ಒಳ್ಳೆ ಸಮಯದಲ್ಲಿ ಮಗು ಹುಟ್ಲಿ. ಒಟ್ನಲ್ಲಿ ರಾಮನಾಮ ಎಲ್ಲೆಲ್ಲೂ ಕಾಣಸಿಗ್ತಿದೆ. ಕಣ್ಣು ಬಿಡೋ ಮಗು ಕೂಡ ರಾಮನ ಮಾರ್ಗದಲ್ಲೇ ಸಾಗಬೇಕೆಂದು ಬಯಸ್ತಿದ್ದಾರೆ. ಅದೇನೇ ಇರ್ಲಿ, ಇದೆಲ್ಲವೂ ರಾಮನ ಹಬ್ಬಕ್ಕೆ ಜನರು ಎಷ್ಟು ಕಾತರದಿಂದ ಕಾಯ್ತಿದ್ದಾರೆ ಅನ್ನೋದಕ್ಕೆ ಸಿಗ್ತಾ ಇರೋ ನಿದರ್ಶನಗಳಷ್ಟೇ. ಮಮತಾಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.